ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸ್ನೇಹಿತರೆ, ಈ ಒಂದು ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನಿಮಗೊಂದು ವಿಷಯ, ಗುಡ್ ನ್ಯೂಸ್ ಹೇಳಬೇಕು. ಮೊದಲನೇದಾಗಿ ನಿಮ್ಮೆಲ್ಲರಿಗೂ, ಕನ್ನಡದ ಸಮಸ್ತ ಜನತೆಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಹಾಗೆಯೇ ಇನ್ನೊಂದು ಗುಡ್ ನ್ಯೂಸ್ ಏನಪ್ಪ ಅಂದರೆ, ಅದು ನಮ್ಮ ಕರ್ನಾಟಕದ ಜನತೆಗೆ ಅಷ್ಟೇ ಅಲ್ಲ, ಇಡೀ ಭಾರತೀಯರಿಗೆ ಒಂದು ಒಳ್ಳೆ ನ್ಯೂಸ್ ಅಂತ ಹೇಳ್ಬೋದು. ಮಹಿಳಾ ವುಮೆನ್ಸ್ ಕ್ರಿಕೆಟ್ ಟೀಮ್ ವಿಶ್ವಕಪ್ನ ಗೆದ್ದಿದ್ದಾರೆ. ಭಾಳ ಖುಷಿಯಾಯಿತು. ಇದು ನಮಗೆ ಕರ್ನಾಟಕ ರಾಜ್ಯೋತ್ಸವದ ಸ್ಪೆಷಲ್ ಗಿಫ್ಟ್. ಇಂಡಿಯಾಗೆ ಒಂದು ಒಳ್ಳೆ ನ್ಯೂಸ್ ಅಂತ ಹೇಳ್ಬೋದು. ಭಾರತದ ಒಂದು ಹಿರಿಮೆಯನ್ನು ಹೆಚ್ಚಿಸಿದ್ದಾರೆ ನಮ್ಮ ಮಹಿಳಾ ಮಣಿಗಳು. ಅವರು ಕೂಡ ಸಾಬೀತು ಮಾಡಿದ್ದಾರೆ, ನೋಡಿ ನಾವು ಯಾವುದ್ರಲ್ಲೂ ಕಡಿಮೆ ಇಲ್ಲ ಅಂಥೇಳಿ. ಈ ಒಂದು ವಿಶ್ವಕಪ್ ಗೆದ್ದು ನಮ್ಮ ಭಾರತಕ್ಕೆ ಒಂದು ಒಳ್ಳೆ ಹೆಸರನ್ನ ತಂದುಕೊಟ್ಟಿದ್ದಾರೆ. ಅವರಿಗೆ ಟೀಮ್ನ ಮಹಿಳಾ ತಂಡದ ಎಲ್ಲ ಸದಸ್ಯರಿಗೂ ಕಂಗ್ರ್ಯಾಚುಲೇಷನ್ಸ್, ಎಲ್ರಿಗೂ ಅಭಿನಂದನೆಗಳನ್ನ ಸಲ್ಲಿಸೋಣ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಇವತ್ತು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ದೆ, ಷಷ್ಠಿ ಪೂಜೆ ಮಾಡಿಸ್ಲಿಕ್ಕೆ ಅಂಥೇಳಿ. ನಾನು ಷಷ್ಠಿ ಪೂಜೆ ಮಾಡಿಸ್ಬೇಕಾಗಿತ್ತು. ನನ್ನ ಜಾತಕ ತೋರಿಸಿದಾಗ 3 ಷಷ್ಠಿ ಪೂಜೆ ಮಾಡಿಸ್ಬೇಕು, ಮಂತ್ಲಿ 1 ಟೈಮ್ ಮಾಡೋವಂಥ ಪೂಜೆ ಇದು. 3 ತಿಂಗಳು 3 ಪೂಜೆ ಮಾಡಿಸ್ಬೇಕು ಅಂತ ಹೇಳಿದರು. ಪ್ರತಿ ತಿಂಗಳು ಅಮಾವಾಸ್ಯೆ ಆಗಿ 6ನೇ ದಿವಸಕ್ಕೆ ಈ ಒಂದು ಷಷ್ಠಿ ಪೂಜೆ ಮಾಡ್ತಾರೆ. ಸೊ ನಾಗದೇವರ ಸನ್ನಿಧಿಯಲ್ಲಿ ಮಾಡಿಸ್ಬೇಕಾಗಿರೋಂಥ ಒಂದು ಪೂಜೆ ಇದು. ನಾವು ಇಲ್ಲೆಲ್ಲರೂ ನಾಗದೇವರ ದೇವಸ್ಥಾನ ಇದ್ದರೆ ಅಲ್ಲಿ ಆ ಸನ್ನಿಧಿಯಲ್ಲಿ ಮಾಡಿಸ್ಬೋದು, ಇಲ್ಲ ಅಂತಂದರೆ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವರ ಸನ್ನಿಧಿಯಲ್ಲಿ ಈ ಒಂದು ಪೂಜೆನ ಮಾಡಿಸ್ಬೋದು. ಸೊ ನಾನು ಇಲ್ಲೇ ನಮ್ಮೂರಿಂದ ಒಂದು 3 ಕಿಲೋಮೀಟ್ರ್ ದೂರ ಸುಣದಳ್ಳಿ ಅನ್ನೋ ಊರಿನಲ್ಲಿ ದೇವಸ್ಥಾನ ಇದೆ, ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ, ವೀರಾಂಜನೇಯ ಸ್ವಾಮಿ ದೇವಸ್ಥಾನ. ಆ ದೇವಸ್ಥಾನದಲ್ಲೇ 3 ದೇವರಿದೆ. ನಾಗದೇವರು, ಸತ್ಯನಾರಾಯಣ ಸ್ವಾಮಿ, ಶನಿದೇವರು, ನವಗ್ರಹ ದೇವಸ್ಥಾನ ಇದೆ. ಅಲ್ಲೇ ಮಾಡಿಸ್ಬೋದು ಅಂತ ನಮಗೆ ಭಟ್ರು ಹೇಳಿದ್ರು. ಹಾಗಾಗಿ ನಾನು ಅಲ್ಲೇ ಮಾಡಿಸ್ದೆ. 2 ಪೂಜೆ ಆಗಿದೆ, ಇವತ್ತು 3ನೇ ಪೂಜೆ ಮಾಡಿಸ್ಲಿಕ್ಕೆ ಅಂತೇಳಿ ದೇವಸ್ಥಾನಕ್ಕೆ ಹೋಗಿದ್ದೆ. ಸೊ ಹೋದಾಗ ಅಲ್ಲಿ ಆ ಒಂದು ದೇವಸ್ಥಾನದ ದೃಶ್ಯವನ್ನು ಒಂದು ಚಿತ್ರೀಕರಣ ವೀಡಿಯೋ ಮಾಡಬೇಕು ಅಂಥೇಳಿ ವೀಡಿಯೋ ಮಾಡಿದ್ದೀನಿ ಸ್ನೇಹಿತರೆ, ನಿಮಗೆಲ್ರಿಗೂ ತೋರಿಸ್ಲಿಕ್ಕೆ. ಜೈ ಹನುಮಾನ್, ಜೈ ಬಜರಂಗಬಲಿ, ಜೈ ಪವನಪುತ್ರ, ವಾಯುಪುತ್ರ, ನಾನಾ ಹೆಸರುಗಳಿಂದ ಆಂಜನೇಯ ಸ್ವಾಮಿನ ಕರೀತಾರೆ. ಆಂಜನೇಯ ಭಕ್ತರು ತುಂಬ ಜನ ಇದ್ದಾರೆ. ನನಗೂ ಕೂಡ ಆಂಜನೇಯ ಸ್ವಾಮಿ ಅಂದರೆ ಭಾಳ ಇಷ್ಟ. ಪವರ್ಫುಲ್ ಗಾಡ್, ಅಂದ್ಕೊಂಡಿದ್ದೆಲ್ಲ ನೆರವೇರುತ್ತೆ. ತುಂಬ ನಂಬ್ತಾರೆ. ಅದರಲ್ಲೂ ವಿಶೇಷವಾಗಿ ಮಂಗಳವಾರ, ಶನಿವಾರ ಪ್ರಿಯವಾದ ವಾರ. ನಾನು ಹೋಗಿದ್ದು ಸೋಮವಾರ. ಬನ್ನಿ ಸ್ನೇಹಿತರೆ, ಹಾಗಾದರೆ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕೆ ಮುಂಚೆ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಪೂರ್ತಿಯಾಗಿ ನೋಡಿ, ಸ್ಕಿಪ್ ಮಾಡಿದೆ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ, ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ. ಆಗ ನಾನು ಯಾವುದೇ ಹೊಸ ವೀಡಿಯೋಸ್ಗಳನ್ನ ಹಾಕಿದ್ರೂ ನಿಮಗೆ ಇನ್ಸ್ಟೆಂಟ್ ನೋಟಿಫಿಕೇಷನ್ ಬರುತ್ತೆ. ಬನ್ನಿ, ಹಾಗಾದರೆ ತಡ ಮಾಡೋದು ಬೇಡ, ದೇವಸ್ಥಾನದ ವಿಷಯವನ್ನು ನೋಡ್ಕೊಂಬರೋಣ. ಸುಣ್ಣದಳ್ಳಿ ನೋಡಿ ಸ್ನೇಹಿತರೆ, ಸುಣ್ಣದಳ್ಳಿ ಭದ್ರಾವತಿ ತಾಲೂಕಿನಲ್ಲಿರ್ತಕ್ಕಂಥ ಸುಣ್ಣದಳ್ಳಿ ಗ್ರಾಮ. ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ವಿ. ಸೊ ಸುತ್ತಲಿನ ಪರಿಸರ ಯಾವ ರೀತಿ ಇದೆ ಅಂತೇಳಿ ತೋರಿಸ್ತಾ ಇದ್ದೀನಿ ನೋಡಿ. ಇದೇ ಮೇನ್ ರೋಡು, ಭದ್ರಾವತಿ ಟು ಶಿವಮೊಗ್ಗ ಟು ಬೆಂಗಳೂರು ಇರ್ತಕ್ಕಂಥ ಮೇನ್ ರೋಡು. ಬಟ್ ಇವಾಗ ಇದಲ್ಲ, ಬೇರೆ ರೋಡ್ ಆಗ್ತಾಯಿದೆ, ಬೈಪಾಸ್. ಸುಣ್ಣದಳ್ಳಿ ಇದು ಸರ್ವಿಸ್ ರೋಡ್ ಆಗಿದೆ ಈಗ ಭದ್ರಾವತಿಗೆ. ನೋಡ್ತಿರ್ಬೋದು ಇಲ್ಲಿ ಆಂಜನೇಯ ಸ್ವಾಮಿ ದ್ವಾರ ಬಾಗಿಲು ಅಂತ ಹೇಳ್ತೀವಿ, ಪ್ರವೇಶ ದ್ವಾರ. ದ್ವಾರ ಬಾಗಿಲು ಯಾವ ರೀತಿ ಇದೆ ಅಂತೇಳಿ ನೋಡಿ. ಆಂಜನೇಯ ಸ್ವಾಮಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರೆ ನೋಡಿ. ಇದೇ ಒಂದು ಎಂಟ್ರೆನ್ಸು ದೇವಸ್ಥಾನಕ್ಕೆ. ಸುತ್ತಲಿನ ಒಂದು ವಾತಾವರಣ ಯಾವ ರೀತಿ ಇದೆ ಅಂಥೇಳಿ ನೋಡ್ತಾ ಇರ್ಬೋದು ನೀವಿಲ್ಲಿ. ಸೊ ಆವಾಗ ಕಲ್ಲು ನೋಡಿ, ಕಲ್ಕಂಬ ಇತ್ತು, ಹೆಸರು ಸುಣ್ಣದಳ್ಳಿ ಅಂಥೇಳಿ. ಇದೇ ಒಂದು ರಸ್ತೆ, ಭದ್ರಾವತಿಗೆ ಹೋಗುವಂಥ ಒಂದು ರಸ್ತೆ ಇದು. ಬನ್ನಿ, ದೇವಸ್ಥಾನ ಈಗ ಪ್ರವೇಶ ದ್ವಾರದ ಒಳಗಡೆ ನಾವು ಹೋಗೋಣ. ಅದಕ್ಕೆ ಮುಂಚೆ ಇಲ್ಲೊಂದು ಬಸ್ ಸ್ಟಾಪ್ ಕಾಣ್ತಾ ಇದೆ ನೋಡಿ, ಸುಣ್ಣದಳ್ಳಿ ಗ್ರಾಮದ ಬಸ್ ಸ್ಟಾಪ್ ಇದು. ನೋಡಿ ಯಾವ ರೀತಿ ಇದೆ ಅಂಥೇಳಿ, ಪ್ರವೇಶ ದ್ವಾರ ಬಾಗಿಲು ಯಾವ ರೀತಿ ಇದೆ ಅಂಥೇಳಿ ನೋಡಿ. ಆಂಜನೇಯ ಸ್ವಾಮಿ ಯಾವ ಥರ ಗದೆ ಎತ್ಕೊಂಡು ನಿಂತಿದ್ದಾರೆ. ಇದೇ ನೋಡಿ ಬಸ್ ಸ್ಟಾಪು. ಶ್ರೀಯುತ MJ ಅಪ್ಪಾಜಿ, ಸನ್ಮಾನ್ಯ ಭದ್ರಾವತಿ ಶಾಸಕರು 2013-14ನೇ ಸಾಲಿನಲ್ಲಿ ನಿರ್ಮಾಣ ಆಗಿರೋವಂಥ ಈ ಒಂದು ಬಸ್ ಸ್ಟಾಪು ಹೆಚ್ಚು ಕಮ್ಮಿ ಇವಾಗ 2025, ಅಂದರೆ 10, 11, 12 ವರ್ಷ ಆಗಿದೆ ಹೆಚ್ಚು ಕಮ್ಮಿ ಇವಾಗ. ಸೊ ಇಲ್ಲಿ ನೋಡಿ ಕೋಳಿಗಳು ಯಾವ ರೀತಿ ಇದ್ದಾವೆ, ಇವು ತಳಿನೇ ಬೇರೆ ಇದು ಕೋಳಿಗಳು. ಹಾಗೆ ನೋಡಿ ಇಲ್ಲಿ ಭತ್ತದ ಗದ್ದೆ ಕಾಣ್ತಾ ಇದೆಯಲ್ಲ, ಭತ್ತ ನೋಡೋದೇ ಕಡಿಮೆ ಆಗಿದೆ, ಎಲ್ಲ ಅಡಿಕೆ ತೆಂಗು ಇದೇ ಜಾಸ್ತಿ.
ಬನ್ನಿ, ಇವಾಗ ದೇವಸ್ಥಾನ ಹತ್ರ ಬಂದಿದ್ದೀವಿ. ಅಲ್ಲಿ ಆ ದ್ವಾರ ಬಾಗಿಲಿಂದ 1 ಕಿಲೋಮೀಟರ್ ದೂರ ಆಗುತ್ತೆ ಒಳಗಡೆ. ಸೊ ಇಲ್ಲಿ ದೇವಸ್ಥಾನದ ಮುಂಭಾಗದ ಒಂದು ವಾತಾವರಣ ದೃಶ್ಯನ ನೀವು ನೋಡ್ಬೋದು. ಇಲ್ಲಿಂದ ದೇವಸ್ಥಾನ ಸ್ಟಾರ್ಟ್ ಆಗುತ್ತೆ. ಸೊ ನೋಡಿ, ಏನು ಗೇಟ್ ಇದೆಯಲ್ಲ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇದೇ ರಸ್ತೆಯಲ್ಲಿ ನಾವು ಬಂದಿದ್ದು, 1 ಕಿಲೋಮೀಟ್ರ್ ದೂರ ಆಗುತ್ತೆ ಅಷ್ಟೇ. ಸೊ ದೇವಸ್ಥಾನ ಇಲ್ಲಿಂದ ಸ್ಟಾರ್ಟ್ ಆಗಿ ಹಾಗೆ ಮುಂದೆ ಎಲ್ಲಿವರೆಗಿದೆ ಅನ್ನೋ ನಾನು ತೋರಿಸ್ತೀನಿ ಮುಂದೆ. ಸೊ ಗಾಡಿ ಎಲ್ಲ ಇಲ್ಲಿ ಪಾರ್ಕ್ ಮಾಡಿದ್ದಾರೆ, ನಾವು ಇಲ್ಲೇ ಪಾರ್ಕ್ ಮಾಡಿದ್ವಿ. ಸೊ ಇಲ್ಲೊಂದು ಗಣಪತಿ ಪೆಂಡಲ್ ಹಾಕಿದ್ರು. ಲಾಸ್ಟ್ ಟೈಮ್ ಬಂದಾಗ ಗಣಪತಿ ಇತ್ತು, ಇಲ್ಲಿ ಪೆಂಡಲ್ ಹಾಕಿದ್ರು, ಚೆನ್ನಾಗಿತ್ತು. ಸೊ ಇವಾಗ ಗಣೇಶನೆಲ್ಲ ಬಿಟ್ಟಿದ್ದಾರೆ, ಆ ಪೆಂಡಲ್ ಹಾಗೇ ಇದೆ. ನೋಡಿ, ಇಲ್ಲೂ ಕೂಡ ದೇವಸ್ಥಾನದ ಮುಂಭಾಗ ಒಂದು ದೇವರಿದೆ. ಸೊ ದೇವಸ್ಥಾನದ ಮುಂಭಾಗದಲ್ಲಿರ್ತಕ್ಕಂಥ ದೇವರುಗಳನ್ನ ನೋಡ್ಕೊಂಬರೋಣ. ಮೊದಲನೇದಾಗಿ ನೋಡಿ, ಇಲ್ಲಿ ಬಂದರೆ ನಾವು ಇಲ್ಲೊಂದು ದೇವರಿದೆ ಚಿಕ್ಕದಾಗಿ, ಚೌಡಮ್ಮ ತಾಯಿ. ಬನ್ನಿ ಒಳಗಡೆ ಹೋಗೋಣ. ಕಾಂಪೌಂಡ್ ಇದೆ, ಸುತ್ತ ಕಾಂಪೌಂಡ್ ಹಾಕಿದ್ದಾರೆ. ಗೇಟಿಂದ ಒಳಗಡೆ ಹೋಗ್ಲಿಕ್ಕೆ ಆಗಿಲ್ಲ, ಕ್ಲೋಸ್ ಆಗಿದೆ. ನಾವು ಬಂದಾಗ 10:30 11 ಗಂಟೆ ಸಮಯ ಆಗಿತ್ತು. ನೋಡಿ, ದೇವರು ಚೌಡಮ್ಮ ತಾಯಿ, ದರ್ಶನ ಮಾಡ್ಕೊಳ್ಳಿ, ನಮಸ್ಕಾರ ಮಾಡ್ಕೊಳ್ಳಿ. ನೋಡಿ, ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ತಾಯಿ ಚೌಡೇಶ್ವರಿ ಎಲ್ಲರಿಗೂ ಒಳ್ಳೇದು ಮಾಡಲಿ, ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿನ ಕೊಟ್ಟು ಕಾಪಾಡು ತಾಯಿ. ಸೊ ನನಗಿನ್ನೂ ಟೈಮ್ ಇತ್ತು ಪೂಜೆಗೆ, ಹಾಗಾಗಿ ಈ ಒಂದು ಸುತ್ತಲಿನ ದೃಶ್ಯನ ಚಿತ್ರೀಕರಣ ಮಾಡ್ತಾಯಿದ್ದೀನಿ. ನೋಡ್ತಿರ್ಬೋದು, ಇಲ್ಲಿ ಪಕ್ಕದಲ್ಲಿ ಅರಳಿ ಮರ ಕೂಡ ಇದೆ. ನೀವು ಗಮನಿಸಿರ್ಬೋದು, ಒಂದು ದೇವರಿರುವಂಥ ಜಾಗದಲ್ಲೆಲ್ಲ ಅರಳಿ ಮರ, ಬೇವಿನ ಮರ ಇರುವಂಥದ್ದು ಸಹಜ. ಸೊ ಆ ಒಂದು ಅರಳಿ ಮರ, ಬೇವಿನ ಮರಕ್ಕೂ ನಾವು ಪೂಜೆ ಸಲ್ಲಿಸ್ತೀವಿ. ಆ ಮರವನ್ನು ದೇವರಿಗೆ ಹೋಲಿಸ್ತಾರೆ, ಅದು ಕೂಡ ಪೂಜೆ ಸಲ್ಲಿಸಿ ನಮಸ್ಕಾರ ಮಾಡ್ತೀವಿ. ಸೊ ಇಲ್ಲಿ ನೋಡ್ತಿರ್ಬೋದು, ಇಲ್ಲೂ ಕೂಡ ಪೂಜೆ ಮಾಡ್ತಾರೆ. ಆ ದೇವಿ ಪೂಜೆ ಆದ ನಂತರ ಇಲ್ಲೂ ಕೂಡ ಪೂಜೆನ ಮಾಡಿ ನಮಸ್ಕಾರ ಮಾಡ್ಕೊಂಡು ಹೋಗ್ತಾರೆ ಭಕ್ತಾದಿಗಳು. ನೋಡಿ ಯಾವ ರೀತಿ ಇದೆ, ತುಂಬ ವರ್ಷದ್ದು. ಇದೆಲ್ಲ ನೋಡೋಕ್ಕೆ ಒಂಥರ ಚೆನ್ನಾಗಿರುತ್ತೆ, ಒಂದು ವೈಬ್ ಸಿಗುತ್ತೆ, ಫೀಲು. ನೋಡಿ, ಈ ಅರಳಿ ಮರದೊಳಗಡೆ ಬೇವಿನ ಮರನೂ ಇರುತ್ತೆ, ಬಟ್ ಇಲ್ಲಿಲ್ಲ. ಕೆಲವೊಂದು ಜಾಗದಲ್ಲಿ ಅರಳಿ ಮರದೊಳಗೆ ಬೇವಿನ ಮರನೂ ಕೂಡ ಇರುತ್ತೆ. ಸೊ ದೇವಸ್ಥಾನ ಸುತ್ತ ಬರೋಣ ಒಂದು ರೌಂಡು, ಪ್ರದಕ್ಷಿಣೆ ಥರ ವೀಡಿಯೋ ಮಾಡಿಕೊಂಡು ಹಾಗೆ ಬರ್ತಾಯಿದ್ದೀನಿ. ನೋಡಿ, ದೇವಸ್ಥಾನದ ಹಿಂಭಾಗ ಈ ಅರಳಿ ಮರದ ಹತ್ರ ಎಲ್ಲ ಈ ಹಳೆ ಫೋಟೋಗಳು, ಆಮೇಲೆ ಫೋಟೋ ಭಿನ್ನ ಆಗಿರ್ತಾವಲ್ಲ ಅಂತಾರೆ, ಅಂಥದ್ದೆಲ್ಲ ತಂದು ಇಲ್ಲಿ ಇಡ್ತಾರೆ ಫೋಟೋಗಳನ್ನ, ಅಥವಾ ನೀರಿಗೆ ಬಿಡ್ತಾರೆ, ಹರಿಯೋ ನೀರಿಗೆ, ಗಂಗೆಗೆ ಬಿಡಬೇಕು. ಇಲ್ಲ ಈ ಥರ ದೇವಸ್ಥಾನದ ಹತ್ರ ಮರದ ಕೆಳಗಡೆ ಇಡ್ತಾರೆ. ಸೊ ಇಲ್ಲಿ ನೋಡ್ತಿರ್ಬೋದು, ಎದುರುಗಡೆ ಇರುವಂಥದ್ದೇ ಆಂಜನೇಯ ಸ್ವಾಮಿ ದೇವಸ್ಥಾನ, ಅದ್ರ ಮೇಲೆ ತೋರಿಸ್ತೀನಿ. ಇಲ್ಲಿ ಮುಂದೆ ನೋಡಿ, ಪ್ರಸಾದಕ್ಕೆ ಇರುವಂಥ ದಾರಿ, ಅದು ಸಣ್ಣ ಗೇಟ್ ಇದೆಯಲ್ಲ, ಪ್ರಸಾದ ಕೊಡ್ತಾರೆ ಅಲ್ಲಿ. ಪ್ರಸಾದ ಅಂದರೆ ಅನ್ನ ಪ್ರಸಾದ. ಪ್ರತಿ ಶನಿವಾರ ಅನ್ನ ಪ್ರಸಾದ ಇರುತ್ತೆ, ಊಟ ಇರುತ್ತೆ. ಶನಿವಾರ ತುಂಬ ಜನ ಸೇರ್ತಾರೆ. ಆಂಜನೇಯ ಸ್ವಾಮಿಗೆ ವಿಶೇಷವಾದ ವಾರ ಶನಿವಾರ, ಮಂಗಳವಾರ. ಕೆಂಚರಾಯ ಸ್ವಾಮಿ ನೋಡ್ಬೋದು, ಈ ಆಂಜನೇಯ ಸ್ವಾಮಿ ಎದುರುಗಡೆ ಇರುವಂಥದ್ದು ಕೆಂಚರಾಯ ಸ್ವಾಮಿ ಅಂತೇಳಿ ಇಲ್ಲೊಂದು ದೇವರಿದೆ. ಸೊ ನೋಡಿ, ದೇವ್ರನ್ನ ನೋಡ್ಕೊಳ್ಳಿ, ದರ್ಶನ ಮಾಡಿ, ಕೈ ಮುಗಿಲಿ, ನಿಮ್ಮ ಇಷ್ಟಾರ್ಥಗಳೆಲ್ಲ ನೆರವೇರಲಿ, ಕೇಳ್ಕೊಳ್ಳಿ ಭಗವಂತನಲ್ಲಿ. ನೋಡಿ, ಈ ದೇವ್ರನ್ನೂ ಕೂಡ ಅದರಿಂದ ತೋರಿಸಿದ್ದೀನಿ, ಕೆಂಚರಾಯ ಸ್ವಾಮಿ ಅಂತೇಳಿ. ಈ ಆಂಜನೇಯ ಸ್ವಾಮಿ ಬಂದಾಗ ಈ ಎಲ್ಲ ದೇವರ ದರ್ಶನ ಮಾಡಿಕೊಂಡು ನಮಸ್ಕಾರ ಮಾಡಿಕೊಂಡು ಜನಗಳು ಹೋಗ್ತಾರೆ. ಸೊ ಇದೇ ಮುಂಭಾಗದಲ್ಲಿ ಕಾಣ್ತಿರೋವಂಥದ್ದೇ ಆಂಜನೇಯ ಸ್ವಾಮಿ. ಬನ್ನಿ ಇವಾಗ ಆ ದೇವಸ್ಥಾನದ ಒಳಗಡೆ ನಾವು ಎಂಟ್ರಿ ಕೊಡೋಣ. ಬರ್ತಾಯಿದ್ದಾರೆ, ಈಗ ಒಬ್ಬೊಬ್ಬರೇ ಜನಗಳು ಬರ್ತಾಯಿದ್ದಾರೆ. ನಾವು ಹೋಗಿದ್ದು ವಾರ ಬಂದು ಸೋಮವಾರ, ಹಾಗಾಗಿ ಜನ ಕಡಿಮೆ, 11 ಗಂಟೆ ಸಮಯ. ಬನ್ನಿ ಇವಾಗ ದೇವಸ್ಥಾನದ ಒಳಗಡೆ ಯಾವ ರೀತಿ ಇದೆ ಅಂತೇಳಿ ತೋರಿಸ್ತೀನಿ ನಿಮಗೆ. ಇಲ್ಲೊಂದು ಕಂಬ ಕಾಣ್ತಾಯಿದೆ ನೋಡಿ, ಮೇ ಬಿ ಇದನ್ನು ಗರುಡಗಂಬ ಅಂತ ಹೇಳ್ತಾರೆ. ದೇವಸ್ಥಾನದ ಮುಂಭಾಗದೆಲ್ಲ ಇರುತ್ತಲ್ಲ ಗರುಡಗಂಬ ಅಂತ, ಅದೇ ಅಂದ್ಕೊಂಡಿದ್ದೀನಿ. ಅದೇ ಒಂದು ಕಂಬ ಇದೆ ನೋಡಿ, ಅದನ್ನು ತೋರಿಸಿದ್ದೀನಿ. ಬನ್ನಿ ಇವಾಗ ದೇವಸ್ಥಾನದ ಒಳಗಡೆ ಹೋಗೋಣ. ನೋಡಿ, ಇಲ್ಲಿ ಪಾಪು ಆಟ ಆಡ್ತಾ ಇದೆ. ಸೊ ಎಲ್ಲ ಕೂತಿದ್ದಾರೆ, ಸ್ವಲ್ಪ ಜನ, ಕಡಿಮೆ ಜನ ಇದ್ದಾರೆ. ಮಂಗಳವಾರ ಮತ್ತು ಶನಿವಾರ ವಿಶೇಷವಾಗಿ ತುಂಬ ಜನ ಇರ್ತಾರೆ. ಆಂಜನೇಯ ಸ್ವಾಮಿ ವಿಶೇಷವಾದ ವಾರ ಅದು, ತುಂಬ ಜನ ಬರ್ತಾರೆ, ರಶ್ ಇರುತ್ತೆ ಎಲ್ಲ. ಇಲ್ಲೆಲ್ಲ ನೋಡಿ, ಈ ರೀತಿ ಮುಂದೆ ದೇವ್ರನ್ನ ನಾನು ನೀಟಾಗಿ ನಿಮಗೆ ತೋರಿಸ್ತೀನಿ. ಪಾಪು ನೋಡ್ತಾ ಇದೆ, ಏನೋ ಮಾಡ್ತಾಯಿದ್ದಾರೆ ಅಂತೇಳಿ. ಹನುಮಾನ್ ಚಾಲೀಸ ನೋಡಿ, ಸೈಡಲ್ಲಿರುವಂಥ ಒಂದು ಫಲಕ, ಹನುಮಾನ್ ಚಾಲೀಸ. ದಿನದ ಪ್ರಸಾದ ಸೇವಾಕರ್ತರು ಅವ್ರ ಹೆಸರನ್ನೆಲ್ಲ ಹಾಕ್ತಾರೆ. ಆಯಾ ದಿವಸದ ಯಾರು ಸೇವಾಕರ್ತರಿರ್ತಾರೋ ಅವ್ರ ಹೆಸರುಗಳನ್ನೆಲ್ಲ ಹಾಕ್ತಾರೆ. ಸುತ್ತಲಿನ ಫೋಟೋಗಳನ್ನ ನೋಡ್ಬೋದು. ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಮೇಲ್ಭಾಗದಲ್ಲಿ ಒಂದು ಇದಾಕಿದ್ದಾರೆ ಫಲಕ. ಹಾಗೆ ಬನ್ನಿ, ಈ ದೇವಸ್ಥಾನದಲ್ಲೇ ಪಕ್ಕದಲ್ಲೇ ಇನ್ನೂ 2 ದೇವರುಗಳಿದೆ, ತೋರಿಸ್ತೀನಿ. ನೋಡಿ, ಇಲ್ಲಿ ನೋಡ್ಬೋದು, ಇಲ್ಲಿ ಅರ್ಚಕರು ದೇವ್ರನ್ನ ಶುದ್ಧಿಗೊಳಿಸ್ತಾ ಇದ್ದಾರೆ, ಸ್ವಚ್ಛತಾ ಕಾರ್ಯ ನಡೀತಾ ಇದೆ, ಪೂಜೆಗೆ ಸಿದ್ಧಗೊಳಿಸ್ತಾ ಇದ್ದಾರೆ. ಸೊ ಇಲ್ಲಿ ನೋಡಿ, ಝೂಮ್ ಮಾಡಿ ತೋರಿಸ್ತೀನಿ. ಹನುಮಂತ ದೇವರಿಗೆ
ಒಂದು ಪದ ಹಾಕಿದ್ದಾರೆ ನೋಡಿ ಇಲ್ಲಿ. ದೇವಸ್ಥಾನದ ಆವರಣದಲ್ಲಿ ಮೊಬೈಲ್ ನಿಷೇಧಿಸಲಾಗಿದೆ ಸ್ತ್ರೀಯರು. ಆ್ಯಕ್ಚುಲಿ ಇಲ್ಲಿ ಫೋಟೋಗಳು ವೀಡಿಯೋಗಳು ಮಾಡೋ ಹಾಗಿಲ್ಲ, ಆ ಒಂದು ರೂಲ್ಸ್ ಇದೆ. ಬಟ್ ನನಗೇನು ಅನ್ನಲಿಲ್ಲ ಅವರು, ನಂಗೆ ಟೈಮ್ ಇರೋದ್ರಿಂದ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಹಣ್ಣು ಕಾಯಿ ಎಲ್ಲ ಇಟ್ಟಿದ್ದಾರೆ ದೇವರಿಗೆ. ಸ್ವಚ್ಛತಾ ಕಾರ್ಯ ಎಲ್ಲ ಆದಮೇಲೆ ಶುದ್ಧಗೊಳಿಸಿ ದೇವ್ರ ಪೂಜೆಗೆ ರೆಡಿ ಮಾಡ್ತಾರೆ. ಬನ್ನಿ ಇವಾಗ ಪಕ್ಕದಲ್ಲಿರುವಂಥ 2-3 ದೇವರುಗಳನ್ನ ನಾನು ನಿಮಗೆ ತೋರಿಸ್ತೀನಿ. ಸೊ ನಾನು ಮಾಡಿಸ್ಬೇಕಾಗಿರುವಂಥ ಷಷ್ಠಿ ಪೂಜೆ ಇಲ್ಲೇ ನೋಡಿ, ಇಲ್ಲಿ ನಾಗದೇವರ ಸನ್ನಿಧಿಯಲ್ಲಿ ನಾನು ಮಾಡಿಸ್ಬೇಕಾಗಿರುವಂಥ ಪೂಜೆ ಇಲ್ಲಿ ನೋಡಿ. ಇಲ್ಲೂ ಕೂಡ ಸ್ವಚ್ಛತೆ ಮಾಡ್ತಾಯಿದ್ದಾರೆ. ದೇವ್ರನ್ನೆಲ್ಲ ತೊಳೆದು ರೆಡಿ ಮಾಡಿ ಆಮೇಲೆ ಪೂಜೆ ಸ್ಟಾರ್ಟ್ ಮಾಡ್ತಾರೆ. ಹಣ್ಣು ಕಾಯಿ ಎಲ್ಲ ಇಟ್ಟಿದ್ದಾರೆ, ನೀವೆಲ್ಲ ಅಬ್ಸರ್ವ್ ಮಾಡ್ಬೋದು. ಬಾಗಿಲ ಹತ್ರ ಸ್ವಲ್ಪ ಝೂಮ್ ಮಾಡಿ ನೋಡಿ. ನಾಗದೇವರು ಎಲ್ಲ ದೇವರ ಒಂದು ಪ್ರತಿಷ್ಠಾಪನೆ ಆಗಿದೆ ಇಲ್ಲಿ ನಾನು ಮಾಡಿಸ್ಬೇಕಾಗಿರೋ ಪೂಜೆ ಇಲ್ಲಿ. ಇನ್ನೂ ಸಮಯ ಇದೆ ಅದಕ್ಕೆ. ಸೊ ಇಲ್ಲಿ ಬನ್ನಿ, ಪಕ್ಕದಲ್ಲಿ ಇನ್ನು ಇಲ್ಲೊಂದು ದೇವರಿದೆ, ನಿಮಗೆ ತೋರಿಸ್ತೀನಿ. ಸೊ ಶನಿ ದೇವರ ದೇವಸ್ಥಾನ, ನವಗ್ರಹ ದೇವಸ್ಥಾನ ಅಂತ ಹೇಳ್ತೀವಲ್ಲ, ಅದು ಆ ದೇವರು. ಇಲ್ಲಿ ನವಗ್ರಹ ಕೊಡೋರು, ಪೂಜೆ ಮಾಡಿಸೋರು ಇಲ್ಲಿ ಶನಿವಾರ ಇಲ್ಲಿ ಮಾಡಿಸ್ಬೋದು. ಸೊ ಹಾಗೆ ಇಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸೋರು ಇಲ್ಲಿ ಮಾಡಿಸ್ತಾರೆ. ಒಂದು ಫ್ಯಾಮಿಲಿ ಕೂಡ ಬಂದಿದೆ, ಇಲ್ಲಿ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಇಲ್ಲೂ ಕೂಡ ಅರ್ಚಕರು ಸತ್ಯನಾರಾಯಣ ಸ್ವಾಮಿನ ಸ್ವಚ್ಛ ಮಾಡ್ತಾ ಇದ್ದಾರೆ, ಪೂಜೆಗೆ ಸಿದ್ಧಗೊಳಿಸ್ತಾರೆ. ನಮಸ್ತೆ ಸತ್ಯದೇವೇಶ, ನಮಸ್ತೆ ಕರುಣಾಕರ, ನಮಸ್ತೆ ಸತ್ಯವಾಗೀಶ, ನಮಸ್ತೆ ನೋಡಿ, ಅಲ್ಲೊಂದು ಬೋರ್ಡ್ ಇದೆ. ಸೊ ಇದೆಲ್ಲ ಆದಮೇಲೆ ಪೂಜೆಗೆ ಸಿದ್ಧಪಡಿಸ್ತಾರೆ. ಒಂದು ಫ್ಯಾಮಿಲಿ ಆಲ್ರೆಡಿ ವೆಯ್ಟ್ ಮಾಡ್ತಾ ಇದ್ದಾರೆ, ಹಣ್ಣು ಕಾಯಿ ಎಲ್ಲ ಇಟ್ಕೊಂಡು. ಎಲ್ಲ ಫುಲ್ ಒಂದು ಕುಟುಂಬನೇ ಬಂದಿದೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸ್ಲಿಕ್ಕೆ. ಇಲ್ಲೂ ಕೂಡ ಒಂದು ಡೇಟನ್ನು ಕೊಟ್ಟು ಒಂದು ಚೀಟಿನ ಮಾಡಿಸಿ, ಇಂಥ ವಾರ ಬರ್ತೀವಿ ಅಂತೇಳಿ ಬಂದು ನಾವು ಇಲ್ಲಿ ಮಾಡಿಸ್ಬೋದು. ಮಾಡ್ಸೋಕ್ಕೆ ಮುಂಚೆ ಚೀಟಿನ ಮಾಡಿಸ್ಬೇಕಾಗುತ್ತೆ. ಷಷ್ಠಿ ಪೂಜೆ ಆದರೂ ಸರಿ, ನವಗ್ರಹ ಪೂಜೆ ಆದರೂ ಸರಿ, ಹಾಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಆದರೂ ಸರಿ, ಚೀಟಿ ಮಾಡಿಸ್ಬೇಕು ಮುಂಚಿತವಾಗಿ. ಅವ್ರೇನೇನು ಹೇಳ್ತಾರೆ ಅದನ್ನೆಲ್ಲ ತಂದು ಇಲ್ಲಿ ನಾವು ಪೂಜೆ ಮಾಡಿಸ್ಕೊಂಡು ಹೋಗ್ಬೋದು. ಸೊ ಇಲ್ಲಿ ಬನ್ನಿ, ದೇವಸ್ಥಾನದ ಪಕ್ಕ ಹೊರಗಡೆ ಒಂದು ವಾತಾವರಣ ಯಾವ ರೀತಿ ಇದೆ ನೋಡಿ. ಇಲ್ಲಿ ಒಂದು ಬಾವಿ ಇದೆ. ಈ ಬಾವಿನಲ್ಲಿ ನೀರು ಚೆನ್ನಾಗಿಲ್ಲ. ಈ ನೀರನ್ನ ದೇವರ ಸ್ವಚ್ಛತೆಗೆ ಮತ್ತು ದೇವಸ್ಥಾನದ ಆವರಣ ಸ್ವಚ್ಛತೆಗೆ ಯೂಸ್ ಮಾಡ್ತಾರೆ. ಈ ನೀರು ಫಿಲ್ಟ್ರ್ ಆಗುತ್ತೆ, ಇದೇ ನೀರು ಯೂಸ್ ಮಾಡಲ್ಲ. ನೀರು ಚೆನ್ನಾಗಿಲ್ಲ. ಈ ನೀರು ಫಿಲ್ಟ್ರಾಗಿ ಅದನ್ನು ದೇವರ ಸ್ವಚ್ಛತೆಗೆ ಮತ್ತು ದೇವಸ್ಥಾನದ ಆವರಣದ ಸ್ವಚ್ಛತೆಗೆ ಯೂಸ್ ಮಾಡ್ತಾರೆ. ಹಾಗೆ ಸುತ್ತ ಇಲ್ಲಿ ನೋಡ್ಬೋದು, ಇದು ಅಡುಗೆ ಪ್ರಸಾದದ ರೂಮು, ಪ್ರಸಾದ ರೆಡಿ ಮಾಡುವಂಥ ಒಂದು ರೂಮು. ಅಡುಗೆ ಎಲ್ಲ ಆಗುತ್ತೆ. ಇದಕ್ಕೆ ಬೇರೆ ನೀರು ಯೂಸ್ ಮಾಡ್ತಾರೆ ಕುಡಿಯೋದಕ್ಕೆ, ಮತ್ತು ಪ್ರಸಾದಕ್ಕೆ ಬೇರೆ ನೀರು, ಕುಡಿಯೋ ನೀರನ್ನ, ಶುದ್ಧವಾದ ನೀರನ್ನು ಯೂಸ್ ಮಾಡ್ತಾರೆ. ಬಟ್ ಆ ಬಾವಿ ನೀರು ಫಿಲ್ಟ್ರಾಗಿ ಬರುತ್ತೆ, ಅದನ್ನು ಸ್ವಚ್ಛತೆಗೆ ಮಾತ್ರ ಯೂಸ್ ಮಾಡ್ತಾರೆ. ನೋಡ್ತಿರ್ಬೋದು. ಹಾಗೆ ಸುತ್ತಲಿನ ಒಂದು ದೃಶ್ಯ ಹೇಗಿದೆ ಅಂಥೇಳಿ. ಸೊ ಇನ್ನೂ ಟೈಮ್ ಇತ್ತು, ಹಾಗಾಗಿ ನದಿ ಇಲ್ಲೇ ಪಕ್ಕದಲ್ಲೇ ಒಂದು ಸ್ವಲ್ಪ ದೂರ ನದಿ, ಭದ್ರಾ ನದಿ ಹರಿಯುತ್ತೆ. ಸೊ ಅದನ್ನು ತೋರಿಸ್ಲಿಕ್ಕೆ ಬಂದೆ. ನೋಡಿ, ಇದೆ ಭದ್ರಾ ನದಿ. ನೀರು ತುಂಬ ಕಡಿಮೆ ಇದೆ. ಅಲ್ಲೆಲ್ಲ ನೀವು ನೋಡ್ತಿರ್ಬೋದು, ಹುಲ್ಲು ಸೊಪ್ಪು ಗಿಡ ಗೆಂಡೆ ಎಲ್ಲ ಕೆಸರಾಗಿದೆ ನೋಡಿ. ಕುರಿಗಳು ಮೇಯ್ತಾ ಇದ್ದಾವೆ, ಕುರಿ ಮೇಯಿಸ್ತಾ ಇದ್ದಾರೆ. ನೀರು ಕಡಿಮೆ ಇದೆ, ಹಾಗಾಗಿ ಮೇಯಿಸ್ತಾ ಇದ್ದಾರೆ ಇಲ್ಲೆಲ್ಲ ಫುಲ್ ನೀರು ಕವರ್ ಆಗುತ್ತೆ. ಮಳೆಗಾಲದಲ್ಲಿ ಕ್ರೆಸ್ಟ್ ಗೇಟ್ ಓಪನ್ ಮಾಡಿದಾಗ ನೀರು ಹೆಚ್ಚಾಗಿ ಬರುತ್ತಲ್ಲ, ಇಲ್ಲೆಲ್ಲ ಫುಲ್ಲು ಕವರ್ ಆಗುತ್ತೆ ನೀರು. ಆವಾಗ ಇಲ್ಲೆಲ್ಲ ಬರಲಿಕ್ಕಾಗಲ್ಲ ನೋಡಿ. ಅಲ್ಲಿ ಮೆಟ್ಲು ಕಾಣ್ತಾ ಇದೆ, ನದಿಗೆ ಇಳಿಯೋದಕ್ಕೆ ಮಾಡಿರೋಂಥ ಮೆಟ್ಲು. ಅಲ್ಲಿವರೆಗೂ ನೀರು ಬರುತ್ತೆ, ಇನ್ನೂ ಮೇಲೆ ಬರುತ್ತೆ. ನೋಡ್ತಿರ್ಬೋದು, ನೀರು ತುಂಬ ಕಡಿಮೆ ಇದೆ. ಇಲ್ಲೊಂದು ಬಂಡೆಕಲ್ಲು, ಇಲ್ಲೆಲ್ಲ ಒಂದು ಬ್ಯಾಚ್ ಇದೆ ನೋಡಿ, ತೋರಿಸ್ತೀನಿ ಝೂಮ್ ಮಾಡಿ ನಿಮಗೆ ಅವ್ರೇನು ಮಾಡ್ತಿದ್ದಾರೆ ಅಂಥೇಳಿ. ನೋಡಿ ನೀರು ಯಾವ ರೀತಿ ಇದೆ. ಭದ್ರಾ ನದಿ ದ್ವೀಪ ಆಗಿಬಿಟ್ಟಿದೆ ಫುಲ್ಲು ನೋಡಿ. ಫುಲ್ಲು ಸ್ಕೂಲ್ ಹುಡುಗರು 4-5 ಜನ ಬಂದಿದ್ದಾರೆ. ಸ್ಕೂಲ್ಗೆ ಹೋಗೋದು ಬಿಟ್ಟು ಇಲ್ಲಿ ಏನು ಮಾಡ್ತಿದ್ದಾರೋ ಗೊತ್ತಿಲ್ಲ. ಇಲ್ಲಿ ಬಂದು ಬ್ಯಾಡ್ ಹ್ಯಾಬಿಟ್ಸ್ ಏನೋ ಮಾಡಿಕೊಂಡು ಹರಟೆ ಹೊಡಿತಾ ಇದ್ದಾರೆ ಈ ಥರ. ಹಾಗೆ ಇಲ್ಲೊಂದು ಪೈಪ್ ಕಾಣ್ತಿದೆ ನೋಡಿ, MPM ಪೈಪ್. ಅದು ಮೈಸೂರು ಪೇಪರ್ ಮಿಲ್ಲು ಈಗ ಸ್ಟಾಪ್ ಆಗಿದೆ. ಸುಮಾರು 10-15 ವರ್ಷ ಆಯಿತು ಫ್ಯಾಕ್ಟ್ರಿ ಸ್ಟಾಪ್ ಆಗಿ. ಹಾಗಾಗಿ ಕಬ್ಬು ಬೆಳೀತಾ ಇಲ್ಲ ನಮ್ಮ ಕಡೆ, ಫ್ಯಾಕ್ಟ್ರಿ ಸ್ಟಾಪ್ ಆಗಿದೆ. ಅದೇ ಫ್ಯಾಕ್ಟ್ರಿ ಪೈಪ್, ಅದು ಹೊಗೆ ಪೈಪು. ಈ ನದಿ ಇಲ್ಲಿ ಬೇಸಿಗೆಲೆಲ್ಲ ಮರಳು ತೆಗಿತಾರೆ, ಮರಳು ದಂಧೆ ಆಗುತ್ತೆ. ಹಾಗಾಗಿ ಇಲ್ಲಿ ಎಲ್ಲಿ ಗುಂಡಿ ಇರುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಇಲ್ಲಿ ಸ್ನಾನ ಮಾಡಲಿಕ್ಕೆಲ್ಲ ಬಂದರೆ ನಾವು ಹುಷಾರಾಗಿರಬೇಕು. ಮೊಸಳೆಗಳು ಕೂಡ ಇದ್ದಾವೆ, ಮೊಸಳೆಗಳು ಇದ್ದೇ ಇರ್ತವೆ ನದಿ ಅಂದಮೇಲೆ ಹುಷಾರಾಗಿ. ಬನ್ನಿ ಇವಾಗ ದೇವಸ್ಥಾನದ ಮಂಗಳಾರತಿ ದೃಶ್ಯ ನೋಡೋಣ.
ಸ್ನೇಹಿತರೆ, ನೋಡಿದ್ರಲ್ಲ ಆಂಜನೇಯ ಸ್ವಾಮಿ ದೇವಸ್ಥಾನದ ಒಂದು ದೃಶ್ಯ ಯಾವ ರೀತಿ ಇದೆ ಅಂತೇಳಿ. ನಮ್ಮ ಭದ್ರಾವತಿ ಸುಣದಹಳ್ಳಿ ಗ್ರಾಮದಲ್ಲಿರ್ತಕ್ಕಂಥ ಈ ಒಂದು ದೇವಸ್ಥಾನ ಚೆನ್ನಾಗಿದೆ, ತುಂಬ ಜನ ಬರ್ತಾರೆ. ಸೊ ದೇವರ ದರ್ಶನ ಆಯಿತು. ದೇವಸ್ಥಾನದ ಆವರಣ, ಮುಂಭಾಗದಲ್ಲಿರ್ತಕ್ಕಂಥ ದೇವರುಗಳು, ದೇವಸ್ಥಾನದ ಒಳಗಡೆ ಇರ್ತಕ್ಕಂಥ ದೇವರುಗಳ ಎಲ್ಲರ ದರ್ಶನ ಆಗಿದೆ. ಹಾಗೆ ಕೊನೆಗೆ ಮಂಗಳಾರತಿನೂ ಕೂಡ ನೋಡಿದ್ದೀರಾ. ಆಂಜನೇಯ ಸ್ವಾಮಿ ನೋಡಿ ಎಲ್ಲ ಕಣ್ಣು ತುಂಬಿಸ್ಕೊಂಡ್ರಲ್ಲ, ಕೇಳ್ಕೊಂಡ್ರಲ್ಲ, ನಿಮ್ಮ ಇಷ್ಟಾರ್ಥಗಳೆಲ್ಲ ನೆರವೇರಲಿ ಅಂತೇಳಿ. ನಾನು ಕೂಡ ಆ ದೇವರಲ್ಲಿ ಕೇಳ್ಕೊತೀನಿ, ನಮಗೆ ನಿಮಗೆ ಎಲ್ಲರಿಗೂ ಒಳ್ಳೇದು ಮಾಡಲಿ, ಎಲ್ಲರ ಇಷ್ಟಾರ್ಥಗಳನ್ನ ನೆರವೇರಿಸಲಿ ಅಂಥೇಳಿ ಆ ದೇವರಲ್ಲಿ ಕೇಳ್ಕೊತ, ಜೈ ಬಜರಂಗಬಲಿ, ಜೈ ಹನುಮಾನ್, ಜೈ ಮಾರುತಿ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡೋ ಸಮಯ. ಹಾಗೆ ನೆಕ್ಸ್ಟ್ ಹೊಸ ವಿಡಿಯೋದೊಂದಿಗೆ, ಒಂದು ಹೊಸ ಕಂಟೆಂಟೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಬಾಯ್ ಬಾಯ್. ಲವ್ ಯು ಆಲ್. ಟೇಕ್ ಕೇರ್.